ಅನ್ನದಾತರ ಹೋರಾಟಕ್ಕೆ ಅನ್ನದಾತರ ಅನ್ನದಾತರ ಹೋರಾಟಕ್ಕೆ ಅನ್ನದಾತರ ಗೋಳು ಕೇಳುವ ಸರ್ಕಾರಕ್ಕೆ ಅನ್ನದಾತರ ಗೋಳು ಅನ್ನದಾತರ ಗೋಳು ಕೇಳುವ ಉಸ್ತುವಾರಿ ಸಚಿವರಿಗೆ ಅನ್ನದಾತರ ಗೋಳು ಕೇಳುವ ಶುಗರ್ ಫ್ಯಾಕ್ಟರಿ ಅಧ್ಯಕ್ಷರಿಗೆ ಅಯ್ಯಯ್ಯೋ ಅಯ್ಯಯ್ಯೋ ಕಬ್ಬಿನ ಬಾಕಿ ಕೊಡುವ ಅಧ್ಯಕ್ಷರಿಗೆ ಕಬ್ಬಿನ ಬಾಕಿ ಕೊಡುವ ಎಮ್ಮಡಿಗೆ ಕಬ್ಬಿನ ಬಾಕಿ ಕೊಡುವ ಅಧ್ಯಕ್ಷರಿಗೆ ರೈತ ಹೋರಾಟಕ್ಕೆ ಯಾವುದಕ್ಕಾಗಿ ಹೋರಾಟ ಅನ್ನದಾತರ ಗೋಳು ಕೇಳುವ ಸರ್ಕಾರಕ್ಕೆ ಅಯ್ಯಯ್ಯೋ ರೈತರಿಗೆ ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ರೈತರ ಬಗ್ಗೆ ಗಮನ ಕೊಡುವ ಉಸ್ತುವಾರಿ ಸಚಿವರಿಗೆ ಜಿಲ್ಲಾ ರೈತ ಸಂಘಕ್ಕೆ ಬೇಕು ಬೇಕು ಎಲ್ಲೇ ತನಕ ಹೋರಾಟ ರೈತರಿಗೆ ಏನ್ ಮೈ ಶುಗರ್ ಸಕ್ಕರೆ ಕಾರ್ಖಾನೆ ಇಲ್ಲಿವರೆಗೆ ರೈತರು ಹೊಡೆದಿರುವಂತ ಕಬ್ಬಿಗೆ ಯಾಕಂದ್ರೆ ರೈತರು ಕಷ್ಟಪಟ್ಟು ಬೆಳೆದು ಇಲ್ಲಿವರೆಗೂ ಸಾಲ ಸೋಲ ಮಾಡಿ ಫ್ಯಾಕ್ಟರಿ ನಿಂತು 3 ತಿಂಗಳು ಅವ್ರಿಗೆ ಪೇಮೆಂಟ್ ಮಾಡಿದಂತ ನಿರ್ಲಕ್ಷ್ಯ ತೋರಿಸಿರುವಂತ ಈ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ. ಹಾಗೆ ಇನ್ನೊಂದು ಚಾಮರಾಜನಗರ ತಾಲೂಕು ಚಾಮರಾಜನಗರ ಜಿಲ್ಲೆ ಅನ್ನೂರು ತಾಲೂಕು ಒಡಕೆಹಾಳದಲ್ಲಿ ಕಳೆದ 100 ದಿವಸದಿಂದ ಧರಣಿ ಮಾಡ್ತಾರೆ ರೈತರು. ಅಲ್ಲಿ ನೀರಿಲ್ಲದೆ ಕಾಡು ಪ್ರಾಣಿಗಳು ದಲಿತಗತಾದ ಮನುಷ್ಯರು ನರಮನುಷ್ಯರು ಮಾದೇಶ ಬೆಂಗಳೂರು ಒಂದು ತಡೆದು ನೀರಿಲ್ಲ. ಇವತ್ತು ಅವರು ಧರಣಿ ಮಾಡಿ ಸ್ಟ್ರೈಕ್ ಮಾಡಿದ್ದಾರೆ. ನಮ್ಮ ಮಂಡ್ಯ ಜಿಲ್ಲಾ ಸಂಘದವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಏನು ಈ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದ್ರೆ 15 ದಿವಸದೊಳಗೆ ಕಬ್ಬನ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದು ಇನ್ನು 3 ತಿಂಗಳಾದ್ರೂ ಕಬ್ಬನ ಪೇಮೆಂಟ್ ಕೊಡುವ ಅಸಮರ್ಥವಾಗದೆ ಸರ್ಕಾರ ಜೊತೆಗೆ ಈ ಅಧ್ಯಕ್ಷರು ಎಮ್ಡಿ ಏನು ಆಯ್ಕೆ ಮಾಡಿದ್ರು ಇವರಿಬ್ರು ಈ ಬಂದಂತ ಹಣನ ದುರುಪಯೋಗ ಪಡಿಸ್ಕೊಂಡು ರೈತರು ಬೆಳೆದಂತ ಕಬ್ಬಿಗೆ ಬೆಲೆ ಕೊಡದನೆ ಇರೋದು. ಜೊತೆಗೆ ಅವ್ರು ಏನು 15 ದಿವಸ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು, 3 ತಿಂಗಳಾದ್ರೂ ಪೇಮೆಂಟ್ ಕೊಟ್ಟಿಲ್ಲ. ಆ ಇದಕ್ಕೆ ನಾವೆಲ್ಲ ಪ್ರತಿಭಟನೆ ಮಾಡ್ತಾವೆ ಬಂದು ಇಲ್ಲಿ ಏನು ಅವ್ರ ವ್ಯವಹಾರಗಳು ಅಂತಂದ್ರೆ ಒಂದು ಮರಕ್ಕೆ ನಾಗರಾವ್ ಬತ್ತು ಅಂದ್ಬಿಟ್ಟು 11 ಮರ ಕಡ್ದವ್ರೆ. ಜೊತೆಗೆ ಎತ್ತನಾಲನ್ನ ಹೆಬ್ಬಾಳಕ್ ಬಿಟ್ಟವ್ರೆ, ಜ್ಯೂಸನ್ನ ಹೆಬ್ಬಾಳಕ್ ಬಿಟ್ಟವ್ರೆ. ಯಾವುದೇ ಟೆಂಡರ್ ಕರೀದನೆ ಅಲ್ಲಿ ಕೆಲಸ ಕಾಮಗಾರಿ ನಡೆದಿದೆ. ಜೊತೆಗೆ ಅಲ್ಲಿ ಒಂದ್ ಹೆಣ್ಣು ಮಗನ ವಿನಾಕಾರಣ ಕೆಲಸದಿಂದ ತೆಗೆದಾಕವ್ರೆ. ಇಲ್ಲಿ ಕೆಲಸ ಫ್ಯಾಕ್ಟ್ರಿಲಿ ಯಾವುದೇ ರೀತಿ ಕೆಲಸ ಇಲ್ದವ್ರೆ ಕೆಲ್ಸಕ್ಕೆ ವಿನಾಕಾರಣ ಕೆಲ್ಸಗಾರ ತಗೊಂಡು ಅವ್ಯವಹಾರ ಮಾಡ್ತಾವ್ರೆ. ಅದ್ರ ಬಗ್ಗೆ ತನಿಖೆ ಆಗ್ಬೇಕು. ತಕ್ಷಣ ಇವ್ನು ಮಾಡ್ತಾ ಇರುವಂತ ಅವ್ಯವಹಾರದ ಬಗ್ಗೆ ಇವನ್ನ ವಜಾ ಮಾಡ್ಬೇಕು ಈ ಸರ್ಕಾರ. ಈ ಸರ್ಕಾರದ ವಿಚಾರಕ್ಕೆ ಮಂದಟ್ಟಾಗುವಂಗ್ ಹೇಳಿದ್ರೆ ಚಲುವರಾಯಸ್ವಾಮಿ ಉಸ್ತುವಾರಿ ಮಿನಿಸ್ಟರ್ ಏನ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಾನು ಅವ್ರು ತೆಗಿದಿಲ್ಲ, ಅವರೇ ಮುಂದುವರ್ಕ ಹೋಯ್ತಾರೆ ಅಂತ ಉದ್ದಟತನದ ಮಾತನ್ನು ಹೇಳ್ತಾರೆ. ಇದ್ರ ಬಗ್ಗೆ ತಕ್ಷಣವೇ ಕ್ರಮ ಕೈಗೊಂಡು ಇವನ್ನ ವಜಾ ಮಾಡಬೇಕು ಅಂತ ಈ ಮೂಲಕ ನಾನು ಹೇಳಿಕೆ ಇಷ್ಟಪಡ್ತೀನಿ. ಮಂಡ್ಯ
ವೈಟ್ ಶುಗರ್ ಕಾರ್ಖಾನೆಯಲ್ಲಿ ಕಳೆದ 2-3 ವರ್ಷದಿಂದ ತುಂಬ ಅವ್ಯವಹಾರ ನಡೆದಿದೆ. ನಾವು ಆವಾಗವಾಗ ಹೋಗಿ ಅಧ್ಯಕ್ಷರಿಗೆ ತಿಳುವಳಿಕೆ ಹೇಳ್ತಾ ಇದ್ವಿ, ಆದರೂ ಅವರು ಎಚ್ಚರಿಸ್ಕೊಳ್ಳಿಲ್ಲ. ಈಗ ನಮ್ಮ ತಾಲೂಕು ಅಧ್ಯಕ್ಷರು ಹೇಳ್ದಂಗೆ ಹಾವು ಬತ್ರು ಅಂತ ಮರ ಕಡಿದಿದ್ದಾರೆ. ಕಬ್ಬು ಸರ್ಗೆ ಇನ್ನೂ ದುಡ್ಡು ಕೊಟ್ಟಿಲ್ಲ. 3 ತಿಂಗಳಾದ್ರೂ 4.5 ಲಕ್ಷ ಕಬ್ಬರಿದ್ದೀನಿ ಅಂತ ಹೇಳ್ಬಿಟ್ಟು 1,19,000 ಕಬ್ಬರ್ತಿದ್ದಾರೆ. ಆರ್ಬಿಟೆಕ್ನವ್ರಿಗೆ ಅವ್ರಿಗೆ ಮುಂಗಡವಾಗಿ 2.5 ಲಕ್ಷ ಟನ್ ಕಬ್ಬರಿತೀನಿ ಅಂದ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಟು ಕಳಿಸಿದ್ದಾರೆ. ಎಲ್ಲ ವಿಷಯದಲ್ಲೂ ಕಮಿಷನ್. ಮತ್ತೆ ಸ್ಕೂಲ್ ಮಾರಕ್ಕೆ ನಿಂತಿದ್ರು, ಅದನ್ನು ಹೋರಾಟ ಮಾಡಿ ನಿಲ್ಸಿದ್ದೀವಿ. ಇನ್ನೂ ಅವ್ಯವಹಾರಗಳು ಬೇಕಾದಷ್ಟು. ಮಲಾಸಸ್ ಹೋಗಿದೆ, ಲಕ್ಷಾಂತರ ರೂಪಾಯಿ ಇದ್ದು 200 ಟನ್ನಷ್ಟು ಮಲಾಸಸ್ ಹೋಗಿದೆ, ಅದನ್ನು ಮುಚ್ಚಾಕಿದ್ದಾರೆ. ಜ್ಯೂಸು ಕಬ್ಬನ್ನ ಒಣಗಿಸಿ ಜ್ಯೂಸ್ ಮಾಡಿ ಹೆಬ್ಬಳ್ಳಕ್ಕೆ ಬಿಟ್ಟಿದ್ದಾರೆ. ಮಲಾಸಸ್ ಓದೋದು ಏನಾಗಿದೆ, ಸುಳೆಕೆರೆ ಹೋಗಿ ಲಕ್ಷಾಂತರ ರೂಪಾಯಿ ಮೀನು ಸತ್ತೋಗಿದೆ. ಇಂಥ ಒಂದು ಯೂನಿಟ್ ಕರೆಂಟ್ ಉತ್ಪತ್ತಿ ಮಾಡಲಿಲ್ಲ. ಎಲ್ಲ ಅವ್ಯವಹಾರ ಮಾಡ್ಕೊಂಡು ಇವರು ಕಮಿಷನ್ಗೋಸ್ಕರ ಎಲ್ಲೆಲ್ಲಿ ಜಾಗಗಳವೆ ಹುಡಿಕೊಂಡು ಅದನ್ನು ಬಾಡಿಗೆ ಕೊಟ್ಕೊಂಡು ಒಬ್ಬ ನಾಗಮಂಗಲದಲ್ಲಿ ಭೂ ಅವ್ಯವಹಾರ ನಡೆಸಿರುವಂಥ ಅಧಿಕಾರಿನ ಇವನು ಏನು ಎಸ್ಟೇಟ್ ಸೂಪರ್ವೈಸರ್ ಅಂತ ಮಾಡ್ಕೊಂಡು ಒಬ್ಬ ಲೀಗಲ್ ಅಡ್ವೈಸರ್ ಮಾಡ್ಕೊಂಡಿದ್ದಾರೆ, ಲಾಯರ್ನ. ಮೊದಲಿದ್ದವರು ಬಿಟ್ಟು ಅದನ್ನ ಅನ್ನೆಸೆಸರಿಯಾಗಿ ಕೆಲಸಗಾರನ ತಗೊಂಡಿದ್ದಾನೆ. 40-50 ಜನನ ಕೆಲಸಗಾರ ಏನು, ಅದರಲ್ಲಿ ಅರ್ಧ ಜನ ಫೀಲ್ಡ್ ಅಸಿಸ್ಟೆಂಟ್ಗಳು, ಅವರು ಬೇಕಾದವ್ರೆ. ಮಿಕ್ಕಿದವ್ರು ಏನು ಬೇಕಾಗಿರಲಿಲ್ಲ, ಅವಶ್ಯಕತೆ ಇರಲಿಲ್ಲ. ಅಂಥವ್ರನ್ನೆಲ್ಲ ಸುಮಾರು ದುಡ್ಡು ಕೊಟ್ಟು ತಗೊಂಡು ಮೈಸೂರು ಹೈಸ್ಕೂಲ್ಗೆ ಏನು ನಿರ್ವಹಣೆ ಮಾಡ್ತಿದ್ದು ಶುಗರ್ ಫ್ಯಾಕ್ಟ್ರಿ ಅಂಥ ಮೈಸೂರು ಹೈಸ್ಕೂಲ್ನ ಅವ್ರಿಗೆ ಸಂಬಳ ಕೊಡ್ತಾನೆ, 15-20 ತಿಂಗಳು ಸಂಬಳ ಕೊಡ್ತಾನೆ. ಅವ್ರನ್ನ ಕಣ್ಣೀರಲ್ಲಿ ಕೈ ತೋರಿಸಿದ್ದಾರೆ. ಇದನ್ನೆಲ್ಲ ವಿರೋಧಿಸಿ ನಡೆದಿರೋ ಅವ್ಯವಹಾರಗಳೆಲ್ಲ ಇನ್ನೂ ಬೇಕಾದಷ್ಟಿದ್ದಾವೆ. ಇನ್ನೂ ಮಾತಾಡೋರು ಬರ್ತಾ ಇದ್ದಾರೆ, ಅವ್ರ ಕಡೆಯೆಲ್ಲ ಮಾತಾಡಿಸ್ತೀವಿ, ನಾವು ಮಾತಾಡ್ತೀವಿ. ತಾವುಗಳು ತಾಳ್ಮೆಯಿಂದ ಎಲ್ಲನೂ ಇದು ಏನು ದೊಡ್ಡ ಮಟ್ಟದಲ್ಲಿ ನೀವು ಏನು ಮಾಧ್ಯಮದವರು ಇದನ್ನ ಬೇರೆ ರೀತಿ ಬರೀಬೇಕು, ಮೈಸೂರು ಫ್ಯಾಕ್ಟ್ರಿ ಅವ್ಯವಹಾರದ ಬಗ್ಗೆ ಅಂತೇಳಿ ನನ್ನ 2 ಮಾತನ್ನು ಮುಗಿಸ್ತಿದ್ದೀನಿ.